ಆಗಿರುವಂತಹ ಮಳೆಯಿಂದಾಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಹೆಚ್ಚಿನ ಮಳೆಯಿಂದಾಗಿ. ಆದ್ರೆ ಬರಗಾಲದ ಪರಿಸ್ಥಿತಿ ಕರ್ನಾಟಕದಲ್ಲಿ ಎರಡು ರೀತಿಯಾದಂತಹ ಆಂಗಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಜಾಸ್ತಿ ಮಳೆ ಆಗ್ತಾ ಇದೆ. ಎಲ್ಲೆಲ್ಲಿ ಬರಗಾಲದ ಸಿಚುವೇಶನ್ ಅನ್ನೋದನ್ನ ನೋಡೋದಾದ್ರೆ ಕಲಬುರಗಿ, ಬೀದರ್, ಧಾರವಾಡ ಜಿಲ್ಲೆಗಳಲ್ಲಿ ಅನಾವೃಷ್ಟಿ ಸೃಷ್ಟಿಯಾಗಿದೆ. ಮಳೆ ಇಲ್ಲದೆ ಬೆಳೆ ಏನಿತ್ತು ಬಿತ್ತನೆ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಬೆಳೆ ಇಲ್ಲದೆ ಇವಾಗ ಬಿತ್ತನೆ ಮಾಡಿರುವಂತಹ ಅನ್ನದಾತರು ಚಿಂತೆಗೆ ಒಳಗಾಗ್ತಾ ಇದ್ದಾರೆ. ನೀರು ಬೇಕು, ಆದರೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಅನಾವೃಷ್ಟಿ ಸೃಷ್ಟಿಯಾಗಿದೆ, ಬರಗಾಲ ಇದೆ. ಸೊ ಕುರಿಗಳನ್ನ ಮೇಯಿಸೋದಕ್ಕೂ ಕೂಡ ಅಲ್ಲಿ ಮೇವಿಲ್ಲ. ಯಾವ ರೀತಿಯಾದಂಥ ಸಿಚುವೇಶನ್ ನೋಡಿ ಅಲ್ಲಿ. ಹೇಗೆ ಒಂದು ಕಡೆ ನಿರಂತರವಾದಂತಹ ಮಳೆ, ನಮ್ಮ ಕರ್ನಾಟಕದ ಭೌಗೋಳಿಕ ಪ್ರದೇಶವನ್ನು ಗಮನಿಸ್ತಾ ಹೋಗೋದಾದ್ರೆ ಈ ತಗ್ಗು ಪ್ರದೇಶ ಇರಬಹುದು, ಈಗ ಕರಾವಳಿ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಗಾಲದಲ್ಲಿ ಫಸ್ಟ್ ಮಳೆ ಆಗಿಬಿಡುತ್ತೆ. ಅಲ್ಲಿನ ಭೌಗೋಳಿಕ ಒಂದು ನಮ್ಮ ಪರಿಸ್ಥಿತಿನೂ ಕೂಡ ಹಾಗೇ ಇದೆ. ಆದರೆ ಎತ್ತರದ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಮಳೆಯ ಅಭಾವ ಕಂಡು ಬರುತ್ತೆ. ಆ ಎತ್ತರದ ಪ್ರದೇಶದ ಜನರ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಉತ್ತರ ಕನ್ನಡದ ಹಲವು ಜಿಲ್ಲೆಗಳಲ್ಲಿ ಇಂದೂ ಕೂಡ ಮಳೆ ಇಲ್ಲ. ಮೇವಿಗೂ ಕೂಡ ಅಲ್ಲಿ ಮೇವು ಇಲ್ದೇನೆ ಅಲ್ಲಿರುವಂತಹ ಕುರಿಗಳು, ಆಡು, ಪ್ರಾಣಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕೆರೆಕಟ್ಟೆಗಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಬತ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಅನಾವೃಷ್ಟಿ ಸೃಷ್ಟಿಯಾಗಿದೆ. ರೈತರು ಒಂದು ಕಡೆ ಬೆಳೆಯನ್ನ ಹಾಕಿದ್ದಾರೆ, ಅದಕ್ಕೆ ಬೇಕಾಗಿರುವಂತಹ ನೀರು ಇಲ್ಲ, ಮಳೆ ಬರ್ತಾ ಇಲ್ಲ. ಹಾಗಾಗಿ ಕಂಗಾಲಾಗಿದ್ದಾರೆ ಅಲ್ಲಿನ ರೈತರು. ಇಂತಹ ಪರಿಸ್ಥಿತಿಯನ್ನ ಇವತ್ತು ನಾವು ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅಸ್ತವ್ಯಸ್ತಗೊಂಡು ಹೋಗಿದೆ. ಯಾಕಂದ್ರೆ ಜಾಸ್ತಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡು ಜನರು ಹೊರಗಡೆ ಬರೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೆಚ್ಚಿನ ಬಿಸಿಲು, ಮಳೆ ಬೇಕು ಬಟ್ ಆದ್ರೆ ಮಳೆ ಆಗ್ತಾ ಇಲ್ಲ. ನಿರೀಕ್ಷೆ ಏನಿತ್ತು ಅದು ಕೂಡ ಆಗ್ತಾ ಇಲ್ಲ. ಬಟ್ ಇನ್ನು ಮಳೆಗಾಲದ ಒಂದು ಕಾಲಾವಧಿ ಇರೋದ್ರಿಂದ ಕಾದು ನೋಡಬೇಕು. ಉತ್ತರ ಕರ್ನಾಟಕದ ಭಾಗದ ಕೆಲವೊಂದು ಜಿಲ್ಲೆಗಳಿಗೆ ಮಳೆ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ಬಟ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಪಾಪ ನೋಡಿ ಮೇವಿಲ್ಲದೆ ಯಾವ ರೀತಿಯಾಗಿ ಅಲ್ಲಿರುವಂತಹ ಕುರಿ, ಆಡುಗಳಿರಬಹುದು, ಮೂಕ ಪ್ರಾಣಿಗಳು ಪರದಾಡುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಪಾಪ ಕುಡಿಯೋದಕ್ಕೂ ನೀರಿಲ್ಲ. ಇನ್ನು ಜನಜೀವನ ಕೂಡ ಅಲ್ಲೂ ಒಂದು ರೀತಿಯಾದಂತಹ ಬೇರೆ ರೀತಿಯಾದಂತಹ ಅಸ್ತವ್ಯಸ್ತತೆಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಮೈಲ್ಗಟ್ಟಲೆ ಹೋಗ್ಬಿಟ್ಟು ನೀರನ್ನು ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಲ್ಲಿನ ಜನರಿಗೆ. ಪ್ರತಿ ಬಾರಿಯೂ ಕೂಡ ಉತ್ತರ ಕರ್ನಾಟಕದ ಭಾಗದ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾನೆ ಇರ್ತಾರೆ. ಕುಡಿಯೋ ನೀರೋದಕ್ಕೂ ಕೂಡ ಕಡೆ ಅನಾವೃಷ್ಟಿಗೆ ಏಕಕಾಲದಲ್ಲಿ ಕರುನಾಡು ಸಾಕ್ಷಿ ಆಗ್ತಾ ಇದೆ. ಕೊಡಗು, ಮಲೆನಾಡು, ಕರಾವಳಿ, ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಮತ್ತೊಂದು ಕಡೆ ವರುಣಾರ್ಭಟಕ್ಕೆ ಅವಾಂತರಗಳ ಸರಮಾಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಭಾರಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದೆ. ವಿದ್ಯುತ್ ಕಂಬಗಳು ಮನೆಗಳ ಮೇಲೂ ಕೂಡ ಮರ ಬಿದ್ದು ಹೋಗ್ತಾ ಇದೆ. ಹಾಗಾಗಿ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿಯನ್ನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಅನಾವೃಷ್ಟಿಯನ್ನು ನೋಡ್ತಾ ಇದ್ದೀವಿ. ಯಾವ್ಯಾವ ಕಡೆಗಳಲ್ಲಿ ಹೆಚ್ಚಿನ ಮಳೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಕೊಡಗು ಪ್ರದೇಶವನ್ನ ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಅಲ್ಲಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಾಸ್ತಿ ಮಳೆಯಿಂದಾಗಿ ಅಂತ. ಮತ್ತೊಂದು ಕಡೆ ಮಲೆನಾಡು ಪ್ರದೇಶ, ಇನ್ನೊಂದು ಕಡೆ ಕರಾವಳಿ ಪ್ರದೇಶ ಮತ್ತು ಬೆಳಗಾವಿ, ಇಲ್ಲೆಲ್ಲವೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ. ಹಾಗಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನ ಓಡಾಡೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿನ ನಿರ್ಮಾಣ ಆಗಿರುವಂಥದ್ದು. ರಸ್ತೆಯಲ್ಲೆಲ್ಲ ನೀರು ತುಂಬಿ ಹರಿತಾ ಇದೆ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ದಾಟೋದಕ್ಕೂ ಕೂಡ ಜನ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಾಲೆಗಳೆಲ್ಲ ತುಂಬಿ ಹರಿತಾ ಇದೆ. ರೋಡ್ಗಳ ಮೇಲೂ ಕೂಡ ನೀರು ಎತ್ತರಕ್ಕೆ ಹರಿದು ಹೋಗ್ತಾ ಇದೆ. ಜನ ಹೊರಗೆ ಬಂದು ತಮ್ಮ ದಿನನಿತ್ಯದ ದಿನಚರಿಯನ್ನ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂತಹ ಪರಿಸ್ಥಿತಿ ಕೊಡಗಿನಲ್ಲಿ ಇದೆ. ಇನ್ನು ಮಲೆನಾಡು ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಾಗಾಗಿ ಜನ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕರಾವಳಿ ಪ್ರದೇಶವನ್ನ ಗಮನಿಸ್ತಾ ಇದ್ದೀವಿ. ಫುಲ್ ಕಂಪ್ಲೀಟ್ ಆಗಿ ತುಂಬ ಹೋಗ್ಬಿಟ್ಟಿದೆ ರೋಡ್ಗಳೆಲ್ಲ. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ನೀರು ಹರಿತಿರುವಂತಹ ದೃಶ್ಯ ನೋಡಿ. ಅಲ್ಲಿರುವಂತಹ ದೇವಸ್ಥಾನ ಅಂತ ಅನ್ಸುತ್ತೆ, ಯಾವುದೋ ಮೂರ್ತಿ ಕಂಪ್ಲೀಟ್ ಆಗಿ ರಾಮನ ಮೂರ್ತಿ ಅಂತ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ಮುಚ್ಚ ಹೋಗ್ಬಿಟ್ಟಿದೆ. ಇನ್ನೇನು ತಲೆ ಎತ್ತರಕ್ಕೂ ಕೂಡ ಬಂದು ನಿಂತಿದೆ ನೀರು. ಮತ್ತೊಂದು ಕಡೆ ಬರಗಾಲಕ್ಕೆ ಉತ್ತರ ಕನ್ನಡದ ಹಲವು